शिवाय स्वाहा शिवाय स्वाहा शिवाय स्वाहा ओम रक्तवीर्ये स्वाहा लक्ष्मीनाथये स्वाहा शिवाय स्वाहा ओंकाराय स्वाहा ಸುರೇಶ್ ಅವರೇ, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ಹೇಳಿ. ನಮಸ್ತೆ. ಇವತ್ತು ತೋಳನಾಯಕನಹಳ್ಳಿ ಗ್ರಾಮದ ಬಹಳ ಇತಿಹಾಸವುಳ್ಳಂತಹ 1803ನೇ ಇಸ್ವಿಯಲ್ಲಿ ಇಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಗ್ರಾಮ ದೇವತೆ ತಾಯಿ ಶ್ರೀ ಏಳುಮುಂಡಮ್ಮ ತಾಯಿಯ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ತುಂಬ ಪವರ್ಫುಲ್ ಇರ್ತಕ್ಕಂಥ ಈ ತಾಯಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 100 ಜನ 1000 ಜನ ಹೆಚ್ಚಿಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದ ಅನ್ನದಾಸೋಹವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಇಲ್ಲಿ ಏನು ದೇವಸ್ಥಾನದ ವತಿಯಿಂದ ಆಯೋಜನೆ ಮಾಡಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರ್ತಕ್ಕಂಥ ಸಾವಿರಾರು ನೂರಾರು ಭಕ್ತಾದಿಗಳು
ಅವರಲ್ಲಿದ್ದಂತಹ ಸಮಸ್ಯೆಗಳನ್ನ ಅತಿ ಕಡಿಮೆ ಅವಧಿಯಲ್ಲಿ ಅವರ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಲವಾರು ಬೇರೆ ಬೇರೆ ಗ್ರಾಮಗಳಿಂದ ಈ ಒಂದು ಪುಣ್ಯ ಸ್ಥಳಕ್ಕೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಅದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ರೀತಿಯಲ್ಲಿ ತಾಯಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮ ಏನಿದೆ? ಇವತ್ತಿನ ಕಾರ್ಯಕ್ರಮ ಬಂದು ಬೆಳಿಗ್ಗೆ ಪೂಜೆ ಆಗಿದೆ, ಹೋಮ ಎಲ್ಲ ಪೂಜೆ ಆಗಿದೆ. ಇದಾದ ನಂತರ ಈಗ ಅನ್ನದಾಸೋಹ ನಡೀತಾ ಇದೆ. ಮನೋರಂಜನಾ ಸಂಗೀತ ಭಕ್ತಿ ಮನೋರಂಜನಾ ಕಾರ್ಯಕ್ರಮ ಸಹ ನಡೀತಾ ಇದೆ. ಸಂಜೆ ಕರಗ ಇದೆ ಮತ್ತು ಮೆರವಣಿಗೆ ಸಹ ಇದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಿಗಳನ್ನ ತಾಯಿ ಗ್ರಾಮ ದೇವತೆ ಬೇಡ್ಕೊಳ್ತಾ ತಮ್ಮ ಎಲ್ಲ ಇಷ್ಟಾರ್ಥಿಗಳನ್ನ ತಾಯಿ ನೆರವೇರಿಸಲಿ. ಮುನೇಶ್ವರ ಸ್ವಾಮಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ದೇವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆಯುತ್ತೆ. ತಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಸುರೇಶ್ ಅಂತ, ಇದೇ ಚೋಳನಾಯಕನಲ್ಲಿ ನಿವಾಸಿಯಾಗಿದ್ದರು. ಮೂಲತಃ ಪತ್ರಕರ್ತರು ಮತ್ತು ನೋಂದಣಿ ಸಲಹೆಗಾರರಾಗಿ BJPಯಲ್ಲಿ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದಾರೆ. ದೇವಸ್ಥಾನ ಯಾವ ರೀತಿ ಪ್ರಾರಂಭ ಆಯಿತು, ಹೇಗಾಯಿತು, ಯಾರಿಂದ ಆಯಿತು, ಹೇಗೆ ಬೆಳೆದಂತೆ ಸರ್, ಇದು ಇತಿಹಾಸ. ಎಲ್ಲರಿಗೂ ನಮಸ್ತೆ. ಇದು ಚೋಳನಾಯಕನಹಳ್ಳಿ ಅಂತ ಗ್ರಾಮ. ಚೋಳರ ಆಳ್ವಿಕೆ ಮಾಡಿದಂಥ ಊರು ಅಂತ ನಮ್ಮ ಪೂರ್ವಿಕರು ಇಲ್ಲಿ ಹೇಳ್ತಾರೆ. ಆ ಚೋಳರ ಕಾಲದಿಂದ ಈ ದೇವಸ್ಥಾನ ಇದೆ. ಇಲ್ಲಿ ಏಳಮಂದೆಮ್ಮ ಮೂಲ ದೇವತೆ 1803ರಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಕಾಟೇರಮ್ಮನ ಪ್ರತಿಷ್ಠಾಪನೆ ಮಾಡಿದ್ರು. ಅದಕ್ಕಿಂತ ಹಿಂದಿನ ಕಾಲದಿಂದನೂ ಅಂದರೆ ನಮ್ಮ ಪೂರ್ವಿಕರು ನಾವು 5ನೇ ಜನರೇಷನಿಂದ ನಾವು ನಡೆದುಕೊಂಡು ಸತತವಾಗಿ ಬರ್ತಾ ಇದ್ರಿ. ಇಲ್ಲಿ ಈ ಚೋಳನಾಯಕನಹಳ್ಳಿ ಗ್ರಾಮ ದೇವತೆ ಅಮ್ಮ. ಚೋಳನಾಯಕನಹಳ್ಳಿ ಗ್ರಾಮ ದೇವತೆ 7 ಊರಕ್ಕೆ ಬೇಕಾಗಿರೋಂಥ ಅಮ್ಮ 7 ಮಂದಿ ಅಮ್ಮ ಅಂತ. ಇದಕ್ಕೆ ಇತಿಹಾಸ ಏನೋ ಇದೆ ಸರ್? ಸರ್, ಅದೇ ಚೋಳರ ಕಾಲದ್ದು ಶಾಸನಗಳಿದೆ, ಇಲ್ಲಿ ಶಾಸನ ಕಲ್ಲುಗಳಿದೆ ಚೋಳರ ಕಾಲದ್ದು. ನೀವು ನೋಡ್ಬೋದು, ಅಮ್ಮ ಬಂಡೆಯಲ್ಲೇ ಉದ್ಭವ ಆಗಿರೋದು. ಅದೇ ಅದು ಇಂಪಾರ್ಟೆಂಟ್. ಓಕೆ ಓಕೆ. ಬಂಡೆಯಲ್ಲೇ ಉದ್ಭವ ಆಗಿರೋದು. ಮತ್ತೆ ನಮ್ಮ ಈ ಭಕ್ತಾದಿಗಳೆಲ್ಲ ದಿನೇ ಹೆಚ್ಚುತ್ತಾ ಇದ್ದಾರೆ. ಹೌದು ಸರ್. ಈ ಗ್ರಾಮಸ್ಥರು ಮತ್ತೆ ಇನ್ನ ಹೊರಗಡೆ ಇರೋ ಅಂತ ಭಕ್ತರೆಲ್ಲ ಬಂದು ತಾಯಿಗೆ ಸೇವೆ ನಡೆಸ್ತಾ ಇದ್ದಾರೆ, ಅಂದರೆ ನಡ್ಕೊತಾ ಇದ್ದಾರೆ. ಆ ತಾಯಿನೂ ಹಾಗೆ ಅವ್ರಿಗೆ ಏನು ಕೆಲಸ ಕಾರ್ಯಗಳೆಲ್ಲಾಗಲಿ ಅವ್ರ ಇಷ್ಟಾರ್ಥಗಳೆಲ್ಲ ಪೂರೈಸ್ಕೊಡ್ತಾ ಇದ್ದಾರೆ. ದಿನ ಈಗ ಈ ದೇವಸ್ಥಾನ ಬೆಳೀತಾ ಇದೆ. ಅಂದರೆ ಒಂದಷ್ಟು ದಿವಸದಿಂದ ಸ್ವಲ್ಪ ಜನ ಕಮ್ಮಿ ಇತ್ತು, ಅಂದರೆ ಭಕ್ತಾದಿ. ಈಗ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀವಿ, ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಎಲ್ಲ ನಮ್ಮದೇನಿಲ್ಲ, ಎಲ್ಲರೂ ಇಲ್ಲಿ ಒಂದು ವಾಲಂಟಿಯರ್ ಟೀಮ್ ಇದೆ. ಆ ಟೀಮ್ ಎಲ್ಲರೂ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿ ಸೇವಾ ಸಮಿತಿ ಇದೆ, ನಮ್ಮ ದೇವಸ್ಥಾನ ಸೇವಾ ಸಮಿತಿಯಾಗಿ ಎಲ್ಲರೂ ಅದಕ್ಕೆ ಗ್ರಾಮಸ್ಥರು ನಮ್ಮ ಜೊತೆಯಲ್ಲಿರೋ ಅಂಥ ನಮ್ಮ ಒಂದು ಏನು ಸಮಸ್ಯೆ ಎಲ್ಲರೂ ನಡೆಸ್ತೀವಿ. ಸರ್, ಇದು ನವರಾತ್ರಿ ಇದೆಯಲ್ಲ, ಆ ಕಾರ್ಯಕ್ರಮ ಮಾಡ್ತೀರಿ ನೀವು? ಹೌದೌದು. 9 ದಿವಸ ನವರಾತ್ರಿ ಕಾರ್ಯಕ್ರಮ ನಡೆಯುತ್ತೆ. ಒಂದೊಂದು ದಿವಸ ತಾಯಿಗೆ ಅಲಂಕಾರ, ಒಂದೊಂದು ವಿಶೇಷವಾಗಿ ಅಲಂಕಾರಗಳು ನಡೆಯುತ್ತೆ. ಲಲಿತ ಸಹಸ್ರನಾಮ ಪಾರಾಯಣ ಇರುತ್ತೆ. ಡೈಲಿ ಒಂದೊಂದು ಅಮ್ಮನವರಿಗೆ ಒಂದೊಂದು ರೀತಿ ಅಲಂಕಾರ ಇರುತ್ತೆ. ಈ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಪೂಜೆಯನ್ನು ಇಟ್ಕೊಂಡಿದ್ದೀರಿ? ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಇಲ್ಲಿ ದೃಷ್ಟಿ ಅಂದರೆ ಯಾವುದಾದ್ರೂ ದಾಟ ಆಗಿರುತ್ತೆ, ದೃಷ್ಟಿ ದೋಷಗಳಾಗಿರುತ್ತೆ, ಆಮೇಲೆ ಯಾವುದಾದ್ರೂ ಅದೆಲ್ಲ ಪರಿಹಾರ ಆಗತ್ತೆ. 100ಕ್ಕೆ 100 ಭಾಗ ತಾಯಿ ಹತ್ರ ಪರಿಹಾರ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತೆ. ಹಾಗಾದ್ರೆ ಈಗಿನ ಭಕ್ತಾದಿಗಳು ಅಂದ್ರೆ ಈ ಕಾಲಘಟ್ಟದ ಭಕ್ತಾದಿಗಳು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ತಾಯಿ ನಂಬಿ ನಿಮ್ಮ ದುಡ್ಡು ಬೇಡ, ಇಲ್ಲಿ ನಿಮ್ಮ ಭಕ್ತಿ ಮಾತ್ರನೇ ಇಲ್ಲಿ ಬೇಕಾಗಿರೋದು. ಆ ತಾಯಿಗೆ ಭಕ್ತಿ ಇಟ್ಕೊಂಡು ಬನ್ನಿ, ನಿಮ್ಮ ಕೆಲಸ ಕಾರ್ಯಗಳು ಮಾಡಿಸ್ಕೊಂಡು ಹೋಗಿ. ಯಾಕಂದರೆ ಇವತ್ತೊಂದು ದೇವಸ್ಥಾನ ಅಲ್ಲ, ಇದು ಸುಮಾರು ಪೂರ್ವಿಕರು ನಡೆಸ್ಕೊಂಡಿರೋ ಅಂಥ ದೇವಸ್ಥಾನ. ನಾವು ಅದೇ ರೀತಿ ನಡ್ಕೊಂಡು ಬಂದಿದ್ದೀರಿ ದೇವಸ್ಥಾನಕ್ಕೆ. ನಂಬಿಕೆ ಇಟ್ಕೊಂಡು ಬನ್ನಿ, ತಾಯಿ ನಿಜವಾಗ್ಲೂ ನಿಮ್ಮ ಕೈ ಹಿಡಿದು ನಡೆಸ್ಕೊಡ್ತಾಳೆ. ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ. ಈಗ ಆಚೆಯಿಂದ ಇಲ್ಲಿಗೆ ಬರಬೇಕು ಅಂದರೆ ಎಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿಗೆ ಸೇರ್ಬೋದು ಸರ್? ಇದು ಹೆಬ್ಬಾಳ ಬಸ್ ಸ್ಟ್ಯಾಂಡ್, ಹೆಬ್ಬಾಳ ಏನಿದೆಯೋ ಬೆಂಗಳೂರಿಂದ ಹೆಬ್ಬಾಳದಿಂದ ಬ್ಯಾಪ್ಟಿ ಅಂದರೆ ಏಟ್ರೆ ಕಾಲೇಜ್ ಒಳಗಡೆ ಇರೋಂಥ ದೇವಸ್ಥಾನ ಸರ್. ದೇವಸ್ಥಾನ ಹೆಬ್ಬಾಳೆಯಿಂದ ನಿಮಗೆ ಈ ಆನಂದನಗರ ಬಸ್ ಸ್ಟ್ಯಾಂಡು, ಆನಂದನಗರದಿಂದ ಅರ್ಧ ಕಿಲೋಮೀಟ್ರು, ಅಂದರೆ ಹೈವೇ ಬಳ್ಳಾರಿ ರೋಡಿಂದ ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟ್ರು ಒಳಗಡೆ ಇರ್ತದೆ. ಹೌದು.
ತಮ್ಮ ಪರಿಚಯ ಇಲ್ಲಿ ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ, ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ಅಧ್ಯಕ್ಷರು. ಓಕೆ. ಸರ್, ನಿಮ್ಮ ವಾಲಂಟಿಯರ್ಸ್ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಎಲ್ಲರೂ ಸಾಕಷ್ಟು ಓಡಾಡಿ ತುಂಬಾ ಜನ ಇವಾಗ ಹೇಳಿಲ್ಲ, ಒಳಗಡೆ ನಮ್ಮ ಮಕಾನ್ ಮಾತ್ರ ನೋಡ್ತಾ ಇದ್ದಾರೆ, ಆದ್ರೆ ನಮ್ಮ ಹಿಂದೆಗಡೆ ಸುಮಾರು ಕೈಗಳಿದೆ, ಕಾಣ್ದಿರ ಅಂತ ಕೈಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾಕಂದ್ರೆ ನಾವು ಅಲ್ಲಿ ನಿಂತಿದ್ದೀವಿ ಅಂದ್ರೆ ಅದ್ರ ಕಾರಣಕರ್ತಾರೆ ನಮ್ಮ ಹಿಂದೆ ಇರೋ ಅಂತ ನಮ್ಮ ಒಂದು ಸಮಿತಿಗಳು. ಫಸ್ಟು ಅಮ್ಮವರು, ಆಮೇಲೆ ಖಂಡಿತ ಖಂಡಿತ ಅದಂತೂ ನಿಜ. ತಾಯಿ ಅಲ್ಲಿ ಒಳಗಡೆ ಇದ್ದೀರಿ ಅಂದ್ರೆ ಆ ಒಳಗಡೆ ತಾಯಿ ನಮ್ಮನ್ನ ಎಷ್ಟು ರಕ್ಷಣೆ ಮಾಡ್ತಾರೋ ಅದೇ ರೀತಿ ನಮ್ಮನ್ನ ನಮ್ಮ ಬಂದ ಭಕ್ತಾದಿಗಳನ್ನೆಲ್ಲ ಇವರು ಸಂತೈಸ್ತಾರೆ. ಹೌದೌದು. ಇವರಲ್ಲಿ ಪ್ರಮುಖರು ಯಾರಾದರೂ ಹೇಳ್ಬೋದು ಒಂದೆರಡು ಹೆಸರು? ಪ್ರಮುಖರು ನಮ್ಮ ದೇವನಹಳ್ಳಿಯಿಂದ ಅವರು ಮಂಜುನಾಥ್ ಅಂತ, ಮಂಜಣ್ಣ ಅಂತ, ನಮ್ಮ ಭಾನು ತೇಜು ಅಂತ, ನಮ್ಮ ವೆಂಕಟೇಶ್ ಅಣ್ಣ ಅಂತ, ವೆಂಕಟೇಶ್ ಅವರಂತ ಇದ್ದಾರೆ, DK ಎಂಟರ್ಪ್ರೈಸಸ್ ಅವರು, ಸುರೇಶ್ ಸೂರಿ ಅವರು, ಸುಮಾರು ಅನೇಕರು ಇಲ್ಲಿ ಕೈ ಜೋಡಿಸಿದ್ದಾರೆ. ಒಬ್ಬರು ಇಬ್ಬರು ಹೇಳಕ್ಕಾಗಲ್ಲ, ಸುಮಾರು ಜನ ಇದ್ದಾರೆ. ಸ್ವಯಂ ಸೇವಕರ ಕೆಲಸ ಮಾಡ್ತಾರೆ. ಹೌದೌದು. ಇವತ್ತು ಊಟ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ನಾವು ನೋಡಿ ನಮಗೂ ಸಂತೋಷ ಆಯಿತು. ಇಂಥದ್ದು ಇಲ್ಲಿ ಇದೆ ಅಂದರೆ ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ಸರ್, ಇನ್ನು ಹೆಚ್ಚಿನ ರೀತಿಯಲ್ಲಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಲಿ. ಇದೇನು ನಡೀತಾ ಇದೆ ಇನ್ನ ಈಗ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಳ್ಳಿ ಅಂತ. ನಮ್ಮ ಮೀಡಿಯಾದಿಂದ ಈ ದೇವಸ್ಥಾನಕ್ಕೆ ಏನು ಸಪೋರ್ಟ್ ಬೇಕಾದೆಲ್ಲ ನಾವು ಮಾಡ್ತೀವಿ. ಖಂಡಿತ ಸರ್, ಖಂಡಿತ. ಓಕೆ ಸರ್. ಹಾಂ ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುರೇಶ್ ಅಂತ, ಚೋಳನಕಲ್ಲು ನಿವಾಸಿ. ನಾನು ಸುಮಾರು 1.5 ವರ್ಷದಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ದೇವಿ ಕೃಪೆಗೆ ತುಂಬ ಪಾತ್ರರಾಗಿದ್ದೀನಿ ಆಯಿತಾ. ಅದಕ್ಕೆ ಕಾರಣ ಇವರು ಕೊಡ್ತಾರಂಥ ಪೂಜೆ ಪುರಸ್ಕಾರ ಆಯಿತಾ, ಸಪೋರ್ಟ್ ನಾವು ಕೊಡ್ತಾ ಇದೀವಿ, ಅವ್ರು ನಮಗೆ ಸಪೋರ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ದೇವಿ ಶಕ್ತಿ ಭಾಳ ಅಪಾರವಾದ ನಂಬಿಕೆಯಿಂದ ಬಂದ್ರೆ ದೇವಿ ಪಕ್ಕ ಒಲಿತಾರೆ. ನಂಬಿಕೆ ಇಲ್ಲ ಅಂದರೆ ಇಲ್ಲ. ಮತ್ತು ಭಕ್ತಾದಿಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಬಂದಿರತಕ್ಕಂಥ ಜನಗಳು ಮತ್ತು ಅಲ್ಲಿ ಒಳಗಡೆ ನಡೆದಿರೋಂಥ ಜನರು ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ದೇವಿ 1805ರಿಂದ ಇದಿರೋದು, 1800 ವರ್ಷ ಇತಿಹಾಸ ಇದೆ, ಗೊತ್ತಿಲ್ಲ. ವರ್ಷದಿಂದ ಈ ಸೇವೆ ಸಲ್ಲಿಸ್ತಾ ಇದ್ದೀರಾ? 1.5 ವರ್ಷದಿಂದ ಮಾಡ್ತೀವಿ. ಆ ದೇವ್ರ ಕುಪ್ರಿಗೆ ನೀವು ಪಾತ್ರರಾಗಿ ತುಂಬ ಪಾತ್ರರಾಗಿದ್ದೀವಿ ಸರ್. ಇವರು ಕುಟುಂಬದ ಸಮೇತವಾಗಿ. ಓಕೆ ಸರ್. Come on,